ಅವಳಿಗಷ್ಟು ಅನ್ಯಾಯ ನಡೀತಿದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ಲಿಲ್ಲ. ಆಸಿಡ್ ಹಾಕಿದ ನನ್ನ ಮಗ ಯಾರು ಅಂತ ಗೊತ್ತಾಗ್ಬೇಕು. ಜೀವ ಸಹಿತ ಬಿಡಲ್ಲ ನಾನು. ಸಿಕ್ಕು ನನ್ನ ಮಗನೇ. ಎಷ್ಟು ಸಂತೋಷವಾಗಿದ್ದೆ ನೀನು. ಮೊದಲನೇ ದಿನ ಕಾಲೇಜು ನಗ್ನಗ್ತಾ. ಅಕ್ಕ ಅಕ್ಕ ತಗೋ. ಏನು ಇದು? ಗುಡ್ ಲಕ್ ಕಾರ್ಡ್ ಅಕ್ಕ, ನಾನೇ ಬರ್ದಿದ್ದು. ಥ್ಯಾಂಕ್ ಯು ಸೋ ಮಚ್ ಪುಟ್ಟು. ಎಲ್ರೂ ನಗಿಸ್ತಾ ಎಷ್ಟು ಖುಷಿಯಾಗಿದ್ದೆ ನೀನು. ಕಾಲೇಜ್ ಲೈಫ್ ಏನ್ ಮಜಾ ಇದೆ ಅಲ್ವಾ? ಹ್ಞೂ ಕಡೆ, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಈ 3 ವರ್ಷ ನಾವು ಸಖತ್ತಾಗಿ ಎಂಜಾಯ್ ಮಾಡ್ಬೇಕು. ಏನಂತೀಯ? ಎಲ್ಲ ಖುಷಿನೂ 5 ನಿಮಿಷದಲ್ಲಿ ಆರೋಯ್ತು. ಜಯಂತ, ನೀನ್ ಯಾವಾಗ್ಲೂ ಬಂದೆ? ಈಗ ತಾನೇ ಬಂದೆ. ಬಂಟಿ, ನನ್ನ ಮೈರ ಮೇಲೆ ಆಸಿಡ್ ಹಾಕ್ತೇನೋ? ನನ್ನ ಮಗನೇ, ಇವತ್ತು ನಿನ್ ಕತೆ ಮುಗೀತು. ಈ ಹಾಳು ಕೆಲಸನ ಯಾರು ಮಾಡಿದ್ರು ಅಂತ ಕಂಡು ಹಿಡಿಯೋದು ಹೇಗೆ? ಇನ್ ತಡ ಮಾಡೋದು ಬೇಡ ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅವ್ರಿಗೆ ಗೊತ್ತು ಇಂಥವ್ರು ಹೇಗೆ ಹಿಡಿಬೇಕು ಅಂತ. ಕಳ್ಳ ಸಿಗಾಕೋಬೇಕು, ಜೈಲ್ಗೆ ಹೋಗ್ಲೇಬೇಕು. ಆಗ್ಲೇ ನಮ್ಮ ಮಯೂರಿಗೆ ನ್ಯಾಯ ಸಿಗೋದು. ಇಂಥ ಕೆಲಸಗಳನ್ನ ಮಾಡೋಕೆ ಅಂಥವ್ರಿಗೆ ಹೇಗಾದ್ರೂ ಧೈರ್ಯ ಬರುತ್ತೋ ಏನೋ. ಕಂಪ್ಲೇಂಟ್ ಕೊಡೋರು ಕಂಪ್ಲೇಂಟ್ ಕೊಟ್ರೆ ತಾನೇ ಪೊಲೀಸ್ನವ್ರಿಗೆ ಇಂಥ ಅಪರಾಧ ನಡೆದಿದೆ ಅಂತ ಗೊತ್ತಾಗೋದು. ಎಲ್ಲೇ ಅತ್ಯಾಚಾರ ಆಗ್ಲಿ, ಅನಾಚಾರ ಆಗ್ಲಿ, ಆಸಿಡ್ ಬಿಡ್ಲಿ,
ಹೆಣ್ಣಿನ ಮನೆಯವ್ರು ಮಾಡೋದು ಮೊದಲನೇ ಕೆಲಸ ಅಂದ್ರೆ ವಿಷಯ ಬಚ್ಚಿಡೋದು. ಯಾಕಳು ಸಮಾಜದ ಭಯ, ಅವಳ ಭವಿಷ್ಯ ಏನಾಗುತ್ತೋ, ಜನ ಏನಂತಾರೋ ಅಂತ 100ಕ್ಕೆ 90 ಜನ ಕಂಪ್ಲೇಂಟ್ ಕೊಡೋದೇ ಇಲ್ಲ. ಇದು ತಪ್ಪು ಮಾಡಿದವನಿಗೆ ರತ್ನ ಗಂಬಳಿ ಹಾಸ್ತಾಗುತ್ತೆ. ಅವನು ನಾನು ಮಾಡಿದ್ದೆ ಸರಿ ಅಂತ ಇಂಥ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅವನನ್ನು ಹಿಡಿದು ನಡುಬೀದಿಲಿ ಚಪ್ಪಿ ತಗೊಂಡು ಹೊಡೆದ್ರೆ ಇಂಥ ಕೆಲಸ ಮಾಡ್ತಾನ ಅವನು? ಖಂಡಿತ ಮಾಡಲ್ಲ ಅಣ್ಣ. ಮಯೂರಿ ಮೇಲೆ ಆಸಿಡ್ ಹಾಕ್ತವನ್ನ ಸುಮ್ಮನೆ ಬಿಡಬಾರ್ದು. ಅವನು ಯಾರು ಅಂತ ಗೊತ್ತಾದ್ರೆ ಗೊತ್ತಾಯ್ತತೆ. ಈ ಕೆಲಸ ಮಾಡಿದ ಲಫಂಗ ಯಾರು ಅಂತ ಗೊತ್ತಾಯ್ತು. ಅವನ ವಿರುದ್ಧ ಸಾಕ್ಷಿನೂ ಸಿಕ್ಕಿದೆ ನನಗೆ. ಯಾರಣ್ಣ ಅದು? ಬಂಟಿ. ಬಂಟಿನಾ? ಹೌದತ್ತೆ, ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನರಳಿಸಿ ಸಾಯಿಸ್ತೀನಿ ಅವನನ್ನ. ಪುಟ್ಟು ನಿಂತ್ಕೊಳ್ಳೋ, ಆವೇಶ ಪಡ್ಬೇಡ ಕಣೋ. ನೀ ಸುಮ್ಮನಿರಮ್ಮ. ಕೇತಾ ನಿಂತ್ಕೊಳ್ಳೋ. ಅಪರಾಧಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಇದೆ, ಕೋರ್ಟ್ ಇದೆ. ನಾವು ಆ ಮೂಲಕ ಹೋರಾಟ ಮಾಡೋಣ. ಕಾನೂನನ್ನ ಕೈ ತಗೋಬಾರ್ದು. ನೀನು ಆವೇಶದಲ್ಲಿ ಕೊಲೆಗಾರನಾಗೋ ಅಪರಾಧಿಯಾಗೂ ನಿಲ್ಬಾರ್ದು. ಅರ್ಥ ಆಯ್ತಾ? ಪಶುಪತಿ ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಕ್ಕ, ನಾನು ಈಗ ಹೋಗಿ ಕಂಪ್ಲೇಂಟ್ ಕೊಟ್ಬರ್ತೀನಿ. ಪುಟ್ಟು, ಅದೇನೋ ಸಾಕ್ಷಿ ಇದೆ ಅಂದಲ್ಲ, ಹೋಗಿ ತಗೊಂಡು ಬಾ. ಸರಿಯಪ್ಪ. ನಾನು ನೋಡ್ತೀನಿ. ಹಲೋ ಮಿಸ್ಟರ್ ವಿಶ್ವನಾಥ್. ನಮಸ್ಕಾರ. ಹೇಳಿ, ಏನು ವಿಷಯ? ನಿಮ್ಮ ಮಗಳ ಮೇಲೆ ಆಸಿಡ್ ಅಟ್ಯಾಕ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಮ್ಮ ಮಗಳ ಮೇಲೆ ಆಸಿಡ್ ಅಟ್ಯಾಕ್? ಸುಳ್ಳು ಇನ್ಸ್ಪೆಕ್ಟ್ರೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಏನು ಹೇಳ್ತಾ ಇದ್ದಾರೆ ಇವರು? ದೇವರ ದಯದಿಂದ ನನ್ನ ಮಗಳು ಸುರಕ್ಷಿತವಾಗಿದ್ದಾಳೆ. ಅಣ್ಣ, ವಿಷಯ ಗೊತ್ತಾಗಿ ಪೊಲೀಸರೇ ಮನೆ ಹತ್ರ ಬಂದ್ರು. ಅಪ್ಪ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದಾರೆ? ನಮ್ಮ ಹತ್ರ ಇರೋ ಸಾಕ್ಷಿನ ಕೊಟ್ಟು ಈಗಲೇ ಆ ಬಂಟಿನ ಜೈಲಿಗೆ ಕಳಿಸ್ಬಿಡ್ಬೋದು. ನಮಗೆ ಆಸಿಡ್ ಅಟ್ಯಾಕ್ ಆಗಿರುವ ಬಗ್ಗೆ ಖಚಿತವಾದ ಮಾಹಿತಿ ಬಂದಿದೆ. ನೀವು ನೋಡಿದ್ರೆ ಇಲ್ಲ ಅಂತ ಇದ್ದೀರ. ಮಿಸ್ಟರ್ ವಿಶ್ವನಾಥ್, ನೀವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಸಪೋರ್ಟ್ಗೆ ನಾವಿರ್ತೀವಿ. ನಿಜ ಏನು ಅಂತ ಹೇಳಿ. ಒಂದು ನಿಮಿಷ ಇರಿ. ಮೇಘ, ಬಾಂಬೆ. ಮೇಘ ಅಂತ ನನ್ನ ಮಗಳು. ಇವಳೆ ವಿದ್ಯಾ ವಿನಾಯಕ ಕಾಲೇಜಲ್ಲಿ ಓದ್ತಾ ಇರೋದು. ಮೇಘ, ಆಸಿಡ್ ಅಟ್ಯಾಕ್ ಆದಾಗ ನೀನೆಲ್ಲಿದ್ದೆ? ಆಸಿಡ್ ಅಟ್ಯಾಕ್ ಯಾರ ಮೇಲಾಯ್ತು? ಕೇಳ್ತಿರೋದು ನಿನ್ನೆ ಮೇಘ, ಹೇಳು. ನೋಡಮ್ಮ, ನೀನು ನಮ್ಮನ್ನು ನೋಡಿ ಹೆದರ್ಕೋಬೇಡ. ನಿನಗೆ ಏನೇ ಇನ್ಫಾರ್ಮೇಶನ್ ಗೊತ್ತಿದ್ರು ಧೈರ್ಯವಾಗಿ ಹೇಳು. ಅಪರಾಧಿ ಯಾರೇ ಇರಲಿ, ಅವನನ್ನ ಕಂಡಿಡಿದು ಅವನಿಗೆ ಶಿಕ್ಷೆ ಕೊಡಿಸ್ತೀವಿ. ಅದಕ್ಕೋಸ್ಕರನೇ ನಾವು ಇಲ್ಲಿವರೆಗೂ ಬಂದಿರೋದು. ಹೇಳಮ್ಮ, ನಿನಗೇನು ಗೊತ್ತಿದೆಯೋ ಅದನ್ನು ಹೇಳು. ನೋಡಮ್ಮ,
ಅನ್ಯಾಯ ಮಾಡೋರಿಗಿಂತ ಆ ಅನ್ಯಾಯನ ಮುಚ್ಚಿಡ್ತಾರಲ್ಲ ಅದು ದೊಡ್ಡ ಅಪರಾಧ. ದಯವಿಟ್ಟು ಹೇಳು. ನಾನು ಹೇಳ್ತಾ ಇದ್ದೀನಲ್ಲ ಇನ್ಸ್ಪೆಕ್ಟ್ರೆ, ಅವಳಿಗೇನು ಗೊತ್ತಿಲ್ಲ, ತಲೆನೋವು ಅಂತ ಬೇಗ ಬಂದ್ಬಿಟ್ಲು ಕಾಲೇಜಿಂದ. ನೋಡಿ, ನಮಗೇನಾದರೂ ಆ ವಿಷಯವಾಗಿ ಮಾಹಿತಿ ಸಿಕ್ಕಿದ್ರೆ ಖಂಡಿತ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೋಆಪ್ರೇಷನ್. ಪರವಾಗಿಲ್ಲ, ನಾವಿನ್ನು ಬರ್ತೀವಿ. ಮಾವ ಏನು ಕೆಲಸ ಮಾಡಿದ್ರಿ ನೀವು? ಅವ್ರಿಗೆಲ್ಲ ಹೇಳ್ಬಿಡ್ಬೋದಿತ್ತಲ್ಲ, ಸುಳ್ಳು ಯಾಕೆ ಹೇಳಿದ್ರಿ? ಬಾವಾ, ನೀವು ಮಾಡ್ತಾ ಇರೋದು ತಪ್ಪು ಕೆಲಸ. ನಾವು ಹೀಗೆ ಎದುರ್ಕೊಂಡ್ರೆ ಬಂಟಿ ಅಂತವರು ಕಾನೂನು ಭಯ ಇಲ್ಲದೆ ಮೆರೆದಾಡ್ಬಿಡ್ತಾರೆ. ಅವನ್ನ ನಾವು ಸುಮ್ಮನೆ ಬಿಡಬಾರ್ದು. ಸಾಕು. ವಾಗ್ವಾದ ಬೇಕಾಗಿಲ್ಲ. ಇನ್ನು ಮುಂದೆ ಇದ್ರ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ನನಗಿಷ್ಟ ಆಗಲ್ಲ. ಅಲ್ಲಿಗೆ ಮಯೂರಿಗೆ ಆದ ಅನ್ಯಾಯಕ್ಕೆ ಜಯಂತ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ನಾಳೆ ಈ ವಿಷಯ ತ್ರಿಪುರ ಸುಂದರಿ ಅವ್ರಿಗೆ ತಿಳಿದ್ರೆ ಅವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊತಾರೆ ಅನ್ನೋ ಕಲ್ಪನೆ ಇದೆಯಾ ನಿನಗೆ? ಗೊತ್ತಾದ್ರೇನೀಗ? ಮಾವ, ನೀವು ತುಂಬಾ ಸ್ವಾರ್ಥಿಗಳಾಗ್ತಾ ಇದ್ದೀರಾ. ಮೇಘನ್ ಭವಿಷ್ಯ ನೋಡ್ಕೊಂಡು ಮಯೂರಿ ಭವಿಷ್ಯ ಮಾಡು. ಮಯೂರಿ ಜಪ ಮಾಡೋದನ್ನ ನಿಲ್ಸು. ಅವಳ ಭವಿಷ್ಯದ ಬಗ್ಗೆ ನಿನ್ನಿಂದ ತಿಳ್ಕೋಬೇಕ ನಾನು. ಹಾಗಲ್ಲ ಮಾವ. ಹೊಚ್ಚು ಬಾಯಿ. ಅವಳು ನಿನಗೆ ಸಂಬಂಧಿಕಳ ಅಷ್ಟೇ, ನನಗೆ ಅವಳು ಜವಾಬ್ದಾರಿ ಕಣ. ಅವಳನ್ನ ಹೇಗೆ ನಿಭಾಯಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗಿನ್ನೂ ಚಿಕ್ಕ ವಯಸ್ಸು, ಆವೇಶ ಒಂದೇ ಗೊತ್ತಿರೋದು. ನಾನು ವಯಸ್ಸಿನಲ್ಲಿ ಅನುಭವದಲ್ಲಿ ಮಾಗದವನು. ಆವೇಶಕ್ಕಿಂತ ವಿವೇಕ ಮುಖ್ಯ ನನಗೆ. ಇನ್ನು ಮುಂದೆ ಈ ವಿಷಯದಲ್ಲಿ ಯಾರ ಮಾತನ್ನು ಕೇಳೋದಕ್ಕೂ ನಾನು ಇಷ್ಟಪಡಲ್ಲ. ನನ್ನನ್ನು ಮೀರಿ ಈ ಮನೆಯಲ್ಲಿ ಏನೂ ನಡೆಯೋ ಹಾಗಿಲ್ಲ. ಅತ್ತೆ, ನನಗೆ ಯಾಕೋ ಮಾವ ಮಾಡ್ತೀರಾ ಸರಿ ಕಾಣ್ತಿಲ್ಲ. ಹೌದಕ್ಕ, ನನಗೂ ಸರಿ ಕಾಣ್ತಿಲ್ಲ. ಗಾಯ ಆಗಿರೋದು ಮಯೂರಿಗಾದ್ರೂ ನೋವಾಗ್ತಿರೋದು ನಮಗೆಲ್ಲ. ಇದು ಶಮನ ಆಗ್ಬೇಕು ಅಂದ್ರೆ ಆ ಬಂಟಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಮಾವ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ನನ್ನ ಅಭಿಪ್ರಾಯನೂ ಅದೇ. ತ್ರಿಪುರ ಸುಂದರಿ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತ ಮಯೂರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ. ಅಷ್ಟಕ್ಕೂ ಬಂಟಿಗೆ ಮಯೂರಿ ಮೇಲೆ ದ್ವೇಷ ಬರಕ್ ಕಾರಣ ನಾನೇ ಅಲ್ವಾ? ನನ್ನ ಭವಿಷ್ಯ ನೋಡ್ಕೊಂಡು ನನ್ನ ಕಾಪಾಡಕ್ ಬಂದೋಳನ್ನ ನಾನು ಮರೆಯಕ್ಕಾಗಲ್ಲ. ಜಯಂತಣ್ಣ, ಮಯೂರಿಗೆ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡೋಣ. ನಾನು ನಿನ್ನ ಖಂಡಿತ ಸಪೋರ್ಟ್ ಮಾಡ್ತೀನಿ. ನನ್ನ ಸಪೋರ್ಟು ಇದೆ. ನಾನು ಸಪೋರ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ತಿನ್ನಮ್ಮ. ಹೊಟ್ಟೆಲಿ ಏನೂ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಮಾತ್ರೆ ಬೇರೆ ತಗೋಬೇಕಲ್ವಾ, ಇಲ್ಲ ನಿಶಕ್ತಿ ಆಗ್ಬಿಡುತ್ತೆ. ತಗೋ, ಇನ್ನೊಂದು ಸ್ವಲ್ಪ ತಿನ್ನು. ಸಾಕು ಪ್ಲೀಸ್. ಸರಿ ಮಾ. ತಗೋ, ಜ್ಯೂಸ್ ಆದರೂ ಕೊಡಿ. ಮಯೂರಿ, ದೊಡ್ಡಮ್ಮ, ನಿನ್ನ ದೊಡ್ಡಪ್ಪ
ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿಬಿಟ್ರು. ನಾವು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಆ್ಯಸಿಡ್ ಹಾಕ್ದವ್ರನ್ನ ಕಂಡುಹಿಡಿಯೋದು ಹೇಗೆ? ಅವ್ರಿಗೆ ಶಿಕ್ಷೆ ಆಗೋದು ಹೇಗೆ? ಬಲವಂತವಾಗಿ ಒಂದು ಸ್ವಲ್ಪ ಊಟ ಮಾಡಿಸ್ದೆ, ಆದರೂ ಸುಸ್ತಿದೆ ಪಾಪ. ಅದೃಷ್ಟ ಚೆನ್ನಾಗಿತ್ತು, ತುಂಬ ಹಾನಿಯಾಗಿಲ್ಲ, ಬೇಗ ಗುಣ ಆಗಿಬಿಡ್ತಾಳೆ ಅಲ್ವಾ ಮಯೂರಿ? ಈ ಜೀವನ ಅನ್ನೋದಿದೆಯಲ್ಲ, ಅದು ಆಕಸ್ಮಿಕವಾಗಿ ಸುಖಗಳನ್ನು ಕೊಟ್ಟುಬಿಡುತ್ತೆ, ದುಃಖಗಳನ್ನು ಕೊಟ್ಟುಬಿಡುತ್ತೆ. ಮನಸ್ಸು ಸ್ಥಿರವಾಗಿದ್ರೆ ಎಲ್ಲವನ್ನೂ ಸಂಭಾಳಿಸ್ಬೋದು. ಇವತ್ತು ನಡೆದ ಘಟನೆನ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ನನಗೆ ಗೊತ್ತು ಮರೆಯೋದು ಕಷ್ಟ ಅಂತ, ಆದರೆ ಮಯೂರಿ ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅಲ್ವಮ್ಮ? ಇವಳು ಈ ಮನೆಗೆ ಬಂದಾಗಿಂದ ನಾನು ಇವಳನ್ನು ಗಮನಿಸ್ತಾ ಇದ್ದೀನಿ. ಯಾವುದನ್ನೂ ಸುಲಭವಾಗಿ ಒಪ್ಕೊಳ್ಳಲ್ಲ, ಯಾವುದಕ್ಕೂ ಸುಲಭವಾಗಿ ಸೋಲಲ್ಲ. ಆ ನಂಬಿಕೆಯಿಂದನೇ ಹೇಳ್ತಾ ಇದ್ದೀನಿ, ಇವತ್ತು ನಡೆದ ಘಟನೆ ಯಾವ ರೀತಿಯಿಂದಲೂ ಮಯೂರಿನ ತಟ್ಟಲ್ಲ, ಕೂಗ್ಸಲ್ಲ ಅಲ್ವಾ ಮಗಳೇ? ನಾನು ಹೇಳ್ತಾ ಇರೋದು ಸರಿ ಅಲ್ವಾ? ಆದಷ್ಟು ಬೇಗ ನೀನು ಇದರಿಂದ ಹೊರಗೆ ಬರ್ತೀಯ ಅಲ್ಲ? ಸುಮತಿ, ಮಯೂರಿ ಆರೈಕೆಯಲ್ಲಿ ಯಾವ ಕೊರತೆನೂ ಆಗಬಾರ್ದು. ಏನು ಬೇಕಾದ್ರೂ ನನ್ನನ್ನು ಕೇಳು. ರೆಸ್ಟ್ ತಗೋ ಮಗಳೇ. ಸ್ಪೀಡಿ ರಿಕವರಿ. ನಿನ್ನ ದೊಡ್ಡಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನಿಂಗೆ ಬೇಸರ ಆಯ್ತಾ ಮಗಳೇ? ಇಲ್ಲ ದೊಡ್ಡಮ್ಮ, ದೊಡ್ಡಪ್ಪ ಏನೇ ತೀರ್ಮಾನ ತಗೊಂಡ್ರು ಅದನ್ನ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ ಅಂತ ನನಗೆ ಗೊತ್ತು. ಅವ್ರು ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಅಂದಮೇಲೆ ಅದು ನನ್ನೊಳ್ಳೋದಕ್ಕೆ ಆಗಿರುತ್ತೆ ದೊಡ್ಡಮ್ಮ. ದೊಡ್ಡೋಳಾಗ್ಬಿಟ್ಲು ನನ್ನ ಮಗಳು. ಎಲ್ರನ್ನೂ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ನಾವು ಮಾಡ್ತಾ ಇರೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಮೇಘ. ಮಯೂರಿಗೂ ಹೇಳಬೇಡ ನೀನು. ಸರಿ ಅಣ್ಣ. ಮಯೂರಿ ಎದ್ಲ, ಅವಳು ನೋಡಬೇಕು ಅನ್ನಿಸ್ತದೆ ನನಗೆ. ಈಗ ಬೇಡ ಅನ್ಸುತ್ತೆ. ಪಾಪ ಮಯೂರಿ ತುಂಬ ನೊಂದ್ಕೊಂಡಿದ್ದಾಳೆ. ಯಾರ ಹತ್ರನೂ ಮಾತಾಡೋ ಸ್ಥಿತಿಲಿ ಇಲ್ಲ ಅವಳು. ಅವಳನ್ನ ಒಂಟಿ ಆಗ್ಬಿಟ್ರೇನೆ ಒಳ್ಳೇದು ಅನ್ಸುತ್ತೆ ನನಗೆ. ಹೇಗೆ ಒಂಟಿಯಾಗ್ಬಿಡೋದು ಮೇಘ? ಅವಳು ನಾನು ಮಾತಾಡ್ಸಿದ್ರೆ ಬಹುಶಃ ಅವಳಿಗೆ ಸಮಾಧಾನ ಆಗ್ಬೋದು ಅನ್ಸುತ್ತೆ. ಅಣ್ಣ ಈಗ ಬೇಡ, ಬೆಳಗ್ಗೆ ಮಾತಾಡಿ ನೀನು. ಅಣ್ಣ, ನಾವೆಲ್ಲ ಸೇರ್ಕೊಂಡು ಮಯೂರಿಗೆ ಅನ್ಯಾಯ ಮಾಡ್ತಿಲ್ವಾ? ಅವನು ಆಸಿಡ್ ಹಾಕಿದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಆದರೂ ನಾವು ಏನು ಮಾಡೋ ಹಾಗಿಲ್ಲ. ಛೇ,
ಅದೇನು ಮನೆತನನೋ ಅದೇನು ಗೌರವನೋ ನನಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ ಅಣ್ಣ, ಒಬ್ಬ ತಪ್ಪಿತಸ್ಥಂಗೆ ಶಿಕ್ಷೆ ಕೊಡ್ಸೋದ್ರಲ್ಲಿ ಮನೆತನದ ಗೌರವ ಹಾಳಾಗದೇನಿದೆ? ಇಷ್ಟು ದಿನ ಅಪ್ಪ ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಮೊದಲನೇ ಸಲ ಅವ್ರು ಮಾಡ್ತಿರೋದು ತಪ್ಪು ಅನ್ನಿಸ್ತಾ ಇದೆ ನನಗೆ. ಬಿಡಬಾರ್ದು ಅಣ್ಣ, ಹೇಗಾದರೂ ಮಾಡಿ ಆ ಬಂಟಿಗೆ ಶಿಕ್ಷೆ ಕೊಡಿಸ್ಲೇಬೇಕು ನಾವು. ಹುಡ್ಕೋಣ, ಯಾವುದಾದ್ರೂ ಒಂದು ದಾರಿ ಹುಡುಕಿ ಆ ಬಂಟಿಗೆ ಸರಿಯಾಗಿ ಶಿಕ್ಷೆ ಕೊಡ್ಸೋಣ. ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಲ್ಲ ಮೇಘ ನಾನು. ಬಂದೆ ಅಮ್ಮ. ಬಂಟಿ, ನಿನ್ನನ್ನು ಮಾತ್ರ ಅಣ್ಗಾಯಿ ನೀರ್ಗಾಯಿ ಮಾಡೋ ತನಕ ನನಗೆ ಸಮಾಧಾನ ಇಲ್ಲ ಕಣೋ.